ಇಂದು ಕಾಲೇಜು ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿರುವ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಕುಮ್ಮಕ್ಕು ನೀಡಿರುವ ಡಿಡಿಪಿಗೆ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಕುಮ್ಮಕ್ಕು ನೀಡಿರುವ ಡಿಡಿಪಿಗೆ ವಿದ್ಯಾರ್ಥಿಗಳ ಮೇಲೆ ಅನೈತಿಕ ದೌರ್ಜನ್ಯ ಎಸಗುತ್ತಿರುವ ಹಿಂದೂ ಕಾಲೇಜಿಗೆ ಧಿಕ್ಕಾರ. ಪೋಷಕರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಧಿಕ್ಕಾರ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಸಂಬಳ ಕೊಡೋದಕ್ಕೆ ನಿಮಗೆ ಮತ್ತೆ ಶೋಕಿ ಮಾಡ್ಲಿಕ್ಕೆ ಇಷ್ಟಂತ ಅಮೌಂಟ್ ಕೊಡ್ತೈತಿ. ಆ ಟಿಡಿಪಿ ಅವು ಇವು ತಗೊಳಕ್ ನೀವು ಇಂಥ ಶೋಕಿ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾವು ಇವತ್ತು ನಿಮಗೆ ಒತ್ತಾಯ ಮಾಡ್ತೀವಿ ಮಾಧ್ಯಮ ಮುಖಾಂತರ, ನೀವು ಫಸ್ಟ್ ಹಿಂದೂ ಕಾಲೇಜಿನವರು ತನಿಖೆ ಮಾಡಿ. ಸುಮ್ಮನೆ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಯಾವುದೋ ಆಮಿಷಕ್ಕೆ ಒಳಗಾಗಿ ಎಷ್ಟೋ ರೈತ ಕುಟುಂಬಗಳನ್ನ, ವಿದ್ಯಾರ್ಥಿಗಳನ್ನ, ಪಾಲಕ ಪೋಷಕರನ್ನ, ರಕ್ತ ಇರ್ತಕ್ಕಂಥ ಹಿಂದೂ ಕಾಲೇಜ್ಗೆ ಬ್ರೇಕ್ ಹಾಕಿ ಖಂಡನೆ ಮಾಡ್ರಿ. ಇನ್ನೂ ಒಂದು ಕಾನೂನು ಸುತ್ತಾರ ಏನೈತೆ ಅಂದ್ರೆ, ಒಂದು ಕಾಲೇಜಿಗೆ ಎಷ್ಟು ಬಿಲ್ಡಿಂಗ್ ಇರ್ತೈತಿ, ಆ ಬಿಲ್ಡಿಂಗ್ ರೇಟ್ ಎಷ್ಟು ಬರ್ತೈತಿ 12 ತಿಂಗಳಿಗೆ, ಆ ಕಾಲೇಜ್ ಒಳಗೆ ಎಷ್ಟು ದೊಡ್ಡ ತನಿಖೆ ನಡೀಬೇಕು. ವಿರೂಪಾಕ್ಷಪ್ಪನವರೇ, ನೀವು ವಕೀಲರಾಗಿರೋದ್ರಿಂದ ನೀವು ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ರಿ. ಇಂಥ ನೂರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ತಡಿಲಿಕ್ಕೆ ಅನುಕೂಲ ಆಗುತ್ತೆ. ಅದು ಏನು ಕಾನೂನು ಐತೆ ಅಂತೇಳಿ ಕಾನೂನು ಸರ್ಕಾರದ ನಿಯಮಗಳನ್ನು ನೀಟಾಗಿ ಸರಿಯಾಗಿ ಜಾರಿಗೊಳಿಸಬೇಕು. ನಾವು ಸರ್ಕಾರದ ನಿಯಮನ ಮೀರಿ ನೀವು ಜಾಸ್ತಿ ಕಡಿಮೆ ಫೀಸು ತಗೊಳ್ಬೇಡಿ. ಸರ್ಕಾರದ ನಿಯಮ ಥರ ಫೀಸ್ ತಗೊಳ್ಳಿ, ಅದ್ರ ಥರ ತಕ್ಕಂತೆ ನೀವು ಬೋಧನೆಯನ್ನು ಕೊಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಥರದ ಅವರು ಪ್ರತಿ ವರ್ಷವೂ ಅತಿ ಹೆಚ್ಚು ಶುಲ್ಕ ಹೆಚ್ಚಿಗೆ ಮಾಡ್ತಾರೆ. ಮಕ್ಕಳಿಗೆ ಅವ್ರೇನು ಬಹಳ ಈಸಿಯಾಗಿ ಅವರು ತಮ್ಮ ಇವುಗಳನ್ನ ವಿಮರ್ಶೆ ಮಾಡ್ಕೊಳ್ತಾರೆ ಅಂದರೆ ಮತ್ತು ಬಚಾವಾಗ್ತಾರೆ. ನಷ್ಟ ಆಗ್ತಾ ಇದೆ. ಕೆಲವರು ಸಾಲ ಸೋಲ ಮಾಡಿ ತಂದು ಕಟ್ಟಿದ್ದಾರೆ. ಬಡವರ ಕಣ್ಣೀರಿನ ರಕ್ತವನ್ನು ಇರ್ತಕ್ಕಂಥ ಆಡಳಿತ ಮಂಡಳಿಗೆ ನಾನು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಡಿಡಿಪಿಗೆ ನಾವು ಮಾತಾಡಿದ್ವಿ. ನಾನು ಅರ್ಜಿ ಕೊಟ್ಟು ಬಂದಿದ್ದೀನಿ, ಟಿಸಿಗೆ ಅರ್ಜಿ ಕೊಟ್ಟು ಬಂದಿದ್ದೀನಿ. ಆದರೆ ಒಂದು ವಾರ ಆದರೂ ಕೂಡ ಇವತ್ತಿನವರೆಗೆ ಡಿಡಿಪಿ ಆಗಲಿ ಡಿಸಿ ಅವರಾಗಲಿ ಇದ್ರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಅಂತಕ್ಕಂಥದ್ದನ್ನು ಕಾಣ್ತಾ ಇದೆ. ಬಂಧುಗಳೇ, ನಾವು ಇದೇ ರೀತಿಯಾಗಿ ಇಂಥ ಭ್ರಷ್ಟ ಆಡಳಿತ ವ್ಯವಸ್ಥೆ ವಿರುದ್ಧ ಖಂಡಿಸೋದಿಲ್ವೋ ಅಲ್ಲಿವರೆಗೆ ಇಂಥ ಭ್ರಷ್ಟ ಆಡಳಿತ ಮಂಡಳಿ, ಶಾಲಾ ಕಾಲೇಜುಗಳು ವಿಪರೀತವಾಗಿ ಬೆಳೀತವೆ. ಬಡವರ ಮಕ್ಕಳ ಶಿಕ್ಷಣ ವಂಚಿತರ ಆಗ್ತಾ ಇದೆ. ಇದನ್ನು ನಾವು ಖಂಡಿಸಲೇಬೇಕು. ಇವತ್ತು ಪ್ರಾಥಮಿಕವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಈ ಇಶ್ಯೂವನ್ನು ರಾಜ್ಯಾದ್ಯಂತ ಒಯ್ಯಲು ನಾವೆಲ್ಲರೂ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಪ್ರಗತಿಪರ ಸಂಘಟನೆ ಮುಖಂಡರಿಗೂ ಮಾಧ್ಯಮದವರಿಗೂ ಎಲ್ಲ ನನ್ನ ಗೆಳೆಯರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.